ಹೋಗ್ತಾ ಇದ್ದಾರೆ. ಸತ್ಯ ಬೇಕು, ನ್ಯಾಯ ಬೇಕು. SIT ಬಗ್ಗೆ ಮತ್ತೆ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಅಧಿವೇಶನದಲ್ಲಿ ಸದನದಲ್ಲೇ ನಾನು ಉತ್ತರ ಕೊಟ್ಟಿದ್ದೇನೆ. ಸತ್ಯ ಹೊರಗಡೆ ಬರಬೇಕು, ಸತ್ಯವನ್ನ ಜನಸಮುದಾಯಕ್ಕೆ ತಿಳಿಸಬೇಕು ಅಂತಾನೆ ನಾವು SIT ಮಾಡಿದ್ದು. ಅದಕ್ಕಾಗಿ SIT ತನಿಖೆ ನಡೀತಾ ಇದೆ. ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ, ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ. ಹಾಗಾಗಿ ಅವರು ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಈ ಹೇಳಿಕೆಗಳನ್ನ ದಯಮಾಡಿ ನಿಲ್ಲಿಸಿ, ತನಿಖೆ ಮುಂದುವರಿಯೋದಕ್ಕೆ, ತನಿಖೆ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಡೀ ಸತ್ಯ ಆಚೆ ಬರುತ್ತೆ. ಗೃಹ ಇಲಾಖೆ ಬಗ್ಗೆ ಆರೋಪ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಲಂಚ ನಡೀತಾ ಇದೆ, ಜಾತಿ ನಡೀತಾ ಇದೆ, ಸಾಕ್ಷಿ ಇದೆ ಅಂತಾರೆ. ಸಾರಾ ಮಹೇಶ್ ಅವರು ಮಂತ್ರಿಗಳಾಗಿದ್ದಾರೆ, ಶಾಸಕರಾಗಿ ಮಂತ್ರಿಗಳಾಗಿ ಒಬ್ಬ ಜವಾಬ್ದಾರಿಯುತ ಮುಖಂಡ ಅಂತೇಳಿ ನಾನು ಅನ್ಕೊಳ್ತೇನೆ. ಅವ್ರು ಹೇಳಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಹೇಳಿ, ಯಾರು ಹಣ ತಗೊಂಡಿದ್ದಾರೆ, ಎಲ್ಲಿ ಹಣ ತಗೊಂಡಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅವ್ರು ಹೇಳಿದ್ರೆ ತನಿಖೆ ಮಾಡ್ತೀನಿ. ಪಾಸಿಂಗ್ ರೆಫರೆನ್ಸ್ ಕೊಡೋದ್ರಿಂದ ಅರ್ಥ ಇಲ್ಲ. ಲಿಖಿತವಾಗಿ ಕೊಡ್ತೀನಿ, ಕೊಡ್ಲಿ. ನೀವು ಕೇಳಬೇಕು. ನನಗೆ ನಾನೇನ್ ಕೇಳೋದಿಲ್ಲ, ಅವ್ರು ತಾನೇ ಹೇಳಿರೋರು, ನಾನು ಹೇಳಿದಿಲ್ಲ. ಅವ್ರು ಹೇಳಿದ್ದಾರೆ, ಅವ್ರು ರೈಟಿಂಗ್ ಅಲ್ಲಿ ಕೊಡ್ಲಿ ನನಗೆ. ಈ ಮೂಲಕ ಅವ್ರು ಹೇಳ್ತೀರಾ ಸರ್? ಅಲ್ಲ ನೋಡಿ, ನಾನು ಅವ್ರಿಗಿಷ್ಟೇ ಹೇಳೋದು, ಆ ರೀತಿ ಅವ್ರಿಗೇನಾದ್ರೂ ಕಂಡು ಬಂದಿದ್ರೆ ಅಥವಾ ಗೊತ್ತಾಗಿದ್ರೆ ರೈಟಿಂಗ್ ಅಲ್ಲಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ರೆ ಕೊಡ್ಲಿ, ನಾನು ತನಿಖೆ ಮಾಡಿಸ್ತೀನಿ, ಅವ್ರ ಮೇಲೆ ಕ್ರಮ ತಗೊಂತೀನಿ.